ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸೋನು. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನು ಬ್ಲಾಗ್ ಅಂತ ಗೊತ್ತಿರುತ್ತೆ. ಸೊ ಇವಾಗ ವಿಷಯ ಹೇಳೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನಾನಿವಾಗ ಆಲ್ಮೋಸ್ಟ್ ರಾಮನಗರ ಬಿಟ್ಟು ಹೋಗ್ತಾ ಇದ್ದೀನಿ. ಹೋಗ್ತಾ ಶಾಲಿನಿ ಅಕ್ಕ ಮತ್ತು ಆಯುಷು ಬೇಬಿನ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಏನಂದೆ? ಸೊ ಏನು ಬ್ಲಾಗ್ ಇರುತ್ತೆ ಅಂತ ಹೇಳ್ತೀನಿ. ನಮ್ಮ ಬೇಬಿ ನೋಡಿ ಮಿನಿಮಮ್ 15 ದಿನ ಆಯಿತು. ಆ್ಯಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ ಗೊತ್ತಾ, ನಮ್ಮ ಶಾಲಿನಿ ಅಕ್ಕ ಮತ್ತು ಆಯುಷು ಬೇಬಿ ಹೋದ್ರು ಅಂತ. ಗೈಸ್, ನಾನು ಇನ್ನೊಂದು ಹೇಳಬೇಕು, ನಾನು ಅವತ್ತಿನ ಬ್ಲಾಗ್ ಅವತ್ತೇ ನಾನು ಆ್ಯಕ್ಚುಲಿ ಅಪ್ಲೋಡ್ ಮಾಡಲ್ಲ. ನನಗೆ ಎಡಿಟ್ ಬರ್ದೇ ಇರೋ ಕಾರಣ ಸ್ವಲ್ಪ ಟೈಮ್ ತೊಗೊಂಡು 1 ವೀಕ್ ಆದಮೇಲೆ ಅಪ್ಲೋಡ್ ಮಾಡಿದೆ. ಸೊ ಯಸ್, ಇವಾಗ 15 ದಿನ ನಮ್ಮ ಬೇಬಿನ ನೋಡ್ತಾ ಇದ್ದೀನಿ. ನಮ್ಮ ಬೇಬಿ ನನ್ನ ಐಡೆಂಟಿಫೈ ಮಾಡ್ತಾಳ, ಮರ್ಕೊಂಬಿಟ್ಟವಳ, ನಂಗೆ ಗೊತ್ತಾಗ್ತಾ ಇಲ್ಲ. ವೇಟ್ ಮಾಡಿ. ನನ್ನ ಫ್ರೆಂಡ್ ಕಾರ್ತಿಕ್, ಅದೇ ಮೊನ್ನೆ ಬ್ಲಾಗಲ್ಲಿ ತೋರಿಸಿದ್ನಲ್ಲ, ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ ಇವತ್ತು ಟೆಂಪಲ್ಗೆ. ಕೀಪ್ ವಾಚಿಂಗ್, ಡೋಂಟ್ ಸ್ಕಿಪ್ ದ ವಿಡಿಯೋ. ಗೈಸ್, ನಾವು ಮನೆ ಬಿಟ್ಟಾಗ 9 o'clock ಆಗಿತ್ತು. ಇವಾಗ 9:20 ಟೈಮು. ಆಲ್ರೆಡಿ ನಾವು ಮದ್ದೂರ್ ಹತ್ರ ಇದ್ದೀವಿ. ಇನ್ನು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು, ಅದಕ್ಕೆ ತಿಂದುಬಿಡೋಣ ಅಂತ ಹೇಳಿ ಇಲ್ಲಿ ನಿಲ್ಸಿದ್ದೀವಿ. ಗೊತ್ತಲ್ಲ, ಯಾವಾಗಲೂ ನಾವು ತಟ್ಟೆ ಇಡ್ಲಿನೇ ತಿನ್ನೋದು ಅಂತ. ಅದು ರೋಡ್ ಸೈಡಲ್ಲಿ ಸಖತ್ತಾಗಿರುತ್ತೆ. ಸೊ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದಾರೆ ಕಾರ್ತಿಕ್ ಅವರು ತಟ್ಟೆ ಇಡ್ಲಿನ. ತಿಂದು ನಮ್ಮ ಅಕ್ಕಂಗೂ ಕೂಡ ಪಾರ್ಸೆಲ್ ತೊಗೊತಾ ಇದ್ದೀನಿ. ಒಳ್ಳೆ ಕೇಳಿದೆ ತಿಂದ್ಯಾ ಇಲ್ವಾ ಅಂತ. ತಿಂದಿಲ್ಲ ಅಂತ ಅಂದ್ಲು, ಅದಕ್ಕೆ ಅವಳಿಗೂ ಕೂಡ ಪಾರ್ಸೆಲ್ ಮಾಡಿಸ್ಕೊತಾ ಇದ್ದೀನಿ. ಅಯ್ಯೋ, ಫಸ್ಟ್ ಹೋಗಿ ನನ್ನ ಮಗಳನ್ನ ನೋಡ್ಬೇಕು ಗೈಸ್. ನಿಜವಾಗ್ಲೂ ನನಗೆ ನಂಬ್ತಿರೋ ಬಿಡ್ತಿರೋ, ನನ್ನ ಮಗಳನ್ನ ನೋಡ್ತೀನಿ ಅಂತ ಹೇಳ್ಬಿಟ್ಟು ನೈಟೆಲ್ಲ ನಂಗೆ ನಿದ್ದೆನೇ ಬರಲಿಲ್ಲ ಜಾಸ್ತಿ. ಬಟ್ ಹೋಗಿ ನೋಡ್ಬೋದಿತ್ತು. ಈಗ 15 ದಿನ ಆಗೈತಲ್ವ ಹೋಗಿ, ಅದಕ್ಕೆ ಸುಮ್ಮನೆ ಆಗಿದ್ದೆ. ಹೆಂಗಿರೋ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ನನ್ನ ಮಗಳು ಜೊತೆ ಫಸ್ಟ್ ಟೈಮ್ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿರೋದು. ಇನ್ನೂ ಜಾಸ್ತಿ ಖುಷಿ ಇದೆ. ವೆಯ್ಟ್ ಮಾಡಿ ಬೇಗ ಬರಲಪ್ಪ. ಇಡ್ಲಿ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿದೆ ಗೈಸ್. ಸ್ಯಾರಿ ಸಖತ್ತಾಗಿದೆಯಾ ಗೈಸ್? ನೋಡಿ, ಫೈನಲಿ ಟೇಸ್ಟ್ ಚೆನ್ನಾಗಿದೆಯಾ ಅಲ್ವಾ? ಅಫ್ಕೋರ್ಸ್ ಚೆನ್ನಾಗಿದ್ದೇ ಇರುತ್ತೆ. ಸ್ವಲ್ಪ ಹುಳಿ ಅನ್ಸುತ್ತೆ. ಐಶು ಬಂಗಲಿ ಮಲ್ಗಿದಳ. ಸರಿ ಕೂತ್ಕೋ ಐಶು ಬಂಗಲಿ. ಅಯ್ಯೋ ಬಂಗಲಿ, ತೆಗಿ ಟೋಪಿ ತೆಗಿ, ಶೆಕೆ. ಐಶು ಬಂಗಲಿ. ಅಯ್ಯೋ, ಕಪ್ಪಾಗ್ಬಿಟ್ಟವಳೆಲ್ಲ ಒಂಚೂರು. ಯಾಕೆ? ಅಯ್ಯೋ ನೋಡ್, ಬಂಗಲಿನ ಹಾಕೊಳ್ಳಿ ಮುಂದೆ. ಕೊಡೆ ಪ್ಲೀಸ್ ಕಣೆ. ಫ್ರಾಕ್ ಬೇರೆ ಅವಳಿಗೆ ಚೆನ್ನಾಗಿ ಕಾಣಿಸಲ್ಲ. ಅವಳಿಗೆ ಏನಿದ್ರು ನಂತರ ಚಡ್ಡಿ, ಟೀ ಶರ್ಟು ಆ ಥರ ಸಾಕೊಡು. ನೀನ್ ಕರಿ ಅಗಡ ಅಂತ ಅನ್ಬೇಡ. ನನ್ನ ಮಗಳು ಹೆಂಗಿದ್ರು ಚಂದಾನೆ. ಅದ್ ಯಾಕೋ ಪ್ಯಾಂಟ್ ಇಕ್ಕಿದ್ಯೆ? ಅಯ್ಯ, ನನ್ ಬಂಗಾರಿನ ಫುಲ್ ಮಲಗ್ಬಿಟ್ಟೈತೆ. ಎದ್ಮೇಲೆ ತೋರಿಸ್ತೀನಿ ಗೈಸ್, ಎದ್ಮೇಲೆ ತೋರಿಸ್ತೀನಿ. ಇವಾಗ ಬೇಡ, ಒಂಚೂರು ಮುದ್ದಾಡ್ಬೇಕು ನನ್ನ ಮಗ್ಳುನು. ಬಾಯ್. ಏಯ್ ಬೇಬಿ, ನನ್ನ ಜೀವ ಇಲ್ಲಮ್ಮ. ನನ್ನ ಬೇಬಿ ಅದೇ ಸಲ ನೀನ್ ತಲೆಯಲ್ಲಿ ಗಾಯ ಆಗೈತೆ ಅಂದಲ್ಲ ಒಂಚೂರು, ಅದ್ ನೋವ್ತಿರ್ಬೇಕೇನು. ಉಲ್ಲು ನನ್ನ ಜೀವ. ಕಾರ್ತಿಕ್ ನೋಡಿ ಭಯ ಪಟ್ಟವಳೆ. ಅಯ್ಯೋ ಮಮ್ಮಿ ನಮ್ಮ ನನ್ನ ಜೀವ. ಆಯ್ ಮಾಡ್ಬಿಡು ಬಂಗಾರಿ ಎಲ್ಲಾರ್ಗನ.
ಅಯ್ಯೋ ನನ್ನ ಬಂಗಲ್ಲಿ ನೋಡು. ಯಾರಮ್ಮ? ಅಯ್ಯೋ ನನ್ನ ಜೀವ. ಐಶು ಯಾಕೋವಾ ಮರ್ತ್ಕೊಂಡ್ಬಿಟ್ಟಿದ್ಯಾ ಮಮ್ಮಿನ? ಡೈಲಿ ವಿಡಿಯೋ ಕಾಲ್ ಮಾಡಿದಾಗ ಅಲ್ಬಿಡ್ತೀಯ ಐಶಿ? ಇನ್ನೂನು ಓನೆ ಬಂಗಲಿ, ಓನೆ ಬಂಗಲಿ, ಆಲೆ ಬಂಗಲಿ, ಆಲೆ ಐಶಮ್ಮ. ನನ್ನ ಜೀವ, ನನ್ನ ಜೀವ ನೀನು, ನನ್ನ ಜೀವ. ವಾ ಈಗ ನಗೀತೈತೆ. ಆಲೆ ಬಂಗಲಿ, ನನ್ನ ಬಂಗಳಿ ಆಡುವ. ಏ ಅದು ಅವಳು ಕತ್ತಲ ತೆಗ್ದಾಕ್ಬಿಡು. ಏನ್ ಬೇಬಿ, ಏನು ಬಂಗಳಿ ಅದು? ಫೈನಲಿ ನನ್ನ ಮಗ್ಳು ಸ್ಮೈಲ್ ಬಂತು ಅಲ್ವಾ? ಏನಕ್ಕೆ ಅದ್ ಕೇಳ್ತಿದ್ಯಾ ಐಶಾ? ಐಶಾ ಈಗ ಅದರಲ್ಲಿ ಬಾಯ್ ಆಗ್ತಾರಲ್ಲ, ಹಿಂಗೆ ನೋಡ್ತಾ ಇದೀನಿ ಇರು ಅಂತ. ನನ್ನ ಬಂಗಳಿ, ನನ್ನ ಬಂಗಳಿ ಯಾರು? ಅಯ್ಯೋ ನನ್ನ ಜೀವ ನೋಡುವ, ನನ್ನ ಜೀವ ನೋಡು, ನನ್ನ ಜೀವನ. ನೋ ಬೇಬಿ, ನೋ ನೋ ಬೇಬಿ. ಅರ್ರೆ ನೋ ನೋ ನೋ. ನನ್ನ ಜೀವ ಕಣೋ ಇದು, ನನ್ನ ಜೀವ. ಓನಮ್ಮ ಕಿತ್ತಾಕ್ಬಿಡ್ತಾಳೆ ಇವತ್ತು ನನ್ನ ಸಾರನ. ಐಚಿ ಮಾಡ್ಬಿಟ್ಲು. ಗೈಸ್ ಎಷ್ಟು ಟ್ರಾಫಿಕ್ ಇದೆ ಇವತ್ತು, ಎಷ್ಟು ಜನ ಅಂದರೆ ಅಮ್ಮ ಐ ಕಾಂಟ್. ನಾನು ನಿಜವಾಗ್ಲೂ ಇಷ್ಟು ಜನಗಳು ಯಾವಾಗ ಅದೇ ಚಾಮುಂಡೇಶ್ವರಿ ತಾಯಿ ಬರ್ಡೇ ಇದ್ದಾಗ, ಆಷಾಢ ಇದ್ದಾಗ ಇಷ್ಟು ಜನ ಬರ್ತಿದ್ರು. ಅಷ್ಟು ಜನ ಬರ್ತಾ ಇದ್ದಾರೆ ಗೈಸ್. ನಿಜವಾಗ್ಲೂ ಸಾಟರ್ಡೆ ಸಂಡೇ ಯಾರು ಬರಬೇಡಿ ಅಪ್ಪ, ಪಾರ್ಕಿಂಗಿಗೂ ಜಾಗ ಇಲ್ಲ ಗೈಸ್. ಎಂಥ ಜನ ಗೊತ್ತಾ? ಸಿ ಇಲ್ಲಿ ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ರೀ ನಾನು. ಇಲ್ಲಿ ನೋಡಿ, ಗೈಸ್ ಇವರೆಲ್ಲ ಪೂಜೆ ಮಾಡಿಸೋಷ್ಟ್ರಲ್ಲಿ ಸಂಜೆ ಹಾಗೆ ಆಗುತ್ತೆ ಇವತ್ತು ಅನ್ಸುತ್ತೆ. ಏನೋ ಕ್ಯೂ ನಿಂತಿರೋದು ದೇವ್ರ ದರ್ಶನಕ್ಕೆ. ಹೌದು, ಇವರೆಲ್ಲ ಕ್ಯೂ ನಿಂತಿರೋದೇನೆ. ಐಶು ಬೇಬಿ ನೀನು ಕ್ಯೂ ನಿಂತ್ಕೋಗು. ಏನ್ ಬೇಕಮ್ಮ? ನೋ ಬೇಬಿ. ಯಮ್ಮ ನಾನಂತೂ ನೆಕ್ಸ್ಟ್ ಸಾಟರ್ಡೆ ಸಂಡೇ ಅಂತೂ ಬರಲ್ಲ, ನೀವು ಬರಬೇಡಿ. ಲಾಸ್ಟ್ ಟೈಮ್ ನೀನು ಯಾವಾಗಲೂ ಸ್ಯಾಟರ್ಡೆ ಇಲ್ಲ ಸಾಟರ್ಡೆ ಬಂದಿದ್ದೆ, ಫಸ್ಟ್ ಬಂದಿದ್ದೆ. ಬಟ್ ಇವಾಗ ಏನು ಗೊತ್ತಾ ಗೈಸ್, ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ. ಈ ಭಕ್ತಿಯಿಂದ ಪೂಜೆ ಮಾಡಿಸೋಗಿಂತ ಶೋಕಿಗೆ ಮಾಡೋಕ್ಕೇನೆ, ದೇವ್ರ ಹೆಸರುಗಳು ಹಾಕೊಳ್ಳೋಕ್ಕೇನೆ ಅರ್ಧ ಬರ್ತಾರೆ ದೇವಸ್ಥಾನ ಹತ್ರ ನಿಜವಾಗ್ಲೂ. ಮತ್ತೆ ಇಲ್ಲಿ ಶಾಲಾ ಮಕ್ಳುಗಳಿಗೆಲ್ಲ ಟೂರ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ, ತುಂಬ ರಶ್ಶು. ಅಮ್ಮ ದೇವ್ರ ಬಿಸಿಲು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಇಲ್ಲಿ ನೋಡಿ ಪಾಪ ನನ್ನ ಮಗಳು ಬಿಸಿಲಲ್ಲಿ. ಇದು ನನ್ನ ಬಂಗಳು. ನೋ ಬಂಗಲ, ನೋ. ಇದನ್ನ ಎತ್ಕೊಳಕ್ಕ ಅವಳು. ತಗೋ ಬೆಂಗಿ, ಎತ್ಕೋ ಶಾಲಿನಿ ಅವಳನ್ನ. ಬಿಸ್ಲಾಗ್ತಿಲ್ವೇನೆ ಐಶು? ಬಿಸ್ಲಾಗ್ತಿಲ್ವಾ ಬಂಗಾರಿ? ಮಮ್ಮಿ ಇಲ್ಲಿ ತಗೊಳೆ. ಅಯ್ಯೋ ಕರ್ಮ, ಪಾಪ ಕಾರ್ತಿಕ್ಗೆ ಇಂಥ ಗತಿ ಬರಬಾರ್ದಿತ್ತು. ಏನಾಯ್ತು ಕಾರ್ತಿಕ್? ಬಿಸ್ಲಾಗ್ತೈತೆ, ನಿಂತ್ಕೊಳಕ್ ಆಗ್ತಿಲ್ಲ, ತಲೆ ಸುತ್ತೈತೆ. ಪಾಪ ಬಿಡು ಸಾಕು, ಎಷ್ಟು ತೋರಿಸ್ತೀಯಾ? ಗೈಸ್ ನನಗಂತೂ ನ್ಯೂ ಇಯರ್ ಮುಗಿಯೋವರೆಗೂ ಯಾರೂ ಚಾಮುಂಡಿ ಬೆಟ್ಟಕ್ಕೆ ಬರಬೇಡಿ. ನ್ಯೂ ಇಯರ್ ಮುಗ್ದು 2 ದಿನ ಆದಮೇಲೆ ಬನ್ನಿ, ಅಂದರೆ ನೀಟಾಗಿ ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಇವಾಗ ಬಂದರೆ ಹಿಂಗೆ ಕಳಿಸ್ತಿರ್ತಾರಲ್ವ, ಕಷ್ಟಪಟ್ಟು ನೀವು ನಿಂತಿದ್ರು ನೋಡಿ. ಲೈನ್ಸ್ ನೋಡಿ, ಇನ್ನು ನೋಡಿ ಲೈನ್ಸ್ ನೋಡಿ. ಅಮ್ಮ ದೇವ್ರೆ ಆಗ್ತಾಯಿಲ್ಲಪ್ಪ. ಏನಾರು ತಿನ್ನೋಣ ಅಂದರೆ ಇನ್ನೂ ಪೂಜೆನೂ ಮುಗ್ದಿಲ್ಲ ನಮ್ಮದು. ಪೂಜೆ ಮುಗಿಸ್ದೆ ನಾನೇನೂ ತಿನ್ನಲ್ಲ ಗೈಸ್. ಅದೊಂದು ಏನು ಮಾಡೋದು ಗೊತ್ತಾಗ್ತಿಲ್ಲ.
ಛತ್ರಿ ಏನ ಛತ್ರಿ ನೀನೇ ದೊಡ್ಡ ಛತ್ರಿ. ನೀನು ನಾನಲ್ಲ. ನೀನು ನಿನ್ ಮಗಳು ಇಬ್ರು ಛತ್ರಿ. ನೀನು ಛತ್ರಿ ದೊಡ್ಡ ಛತ್ರಿ. ಗೈಸ್ ನಾನ್ ಛತ್ರಿನ ನಮ್ಮ ಅಕ್ಕ ಛತ್ರಿನ ಕಾಮೆಂಟ್ಸ್ ಅಲ್ಲಿ ಅವ್ರಿಗೆ ಗೊತ್ತು ನಾನು ಎಷ್ಟು ಇಷ್ಟಪಡ್ತೀನಿ ನಮ್ಮ ಫ್ಯಾಮಿಲಿನ ಅಂತ. ನಾನು ಛತ್ರಿ ಅಲ್ಲ, ಇವಳು ಛತ್ರಿ ಅಲ್ಲ. ಗೈಸ್ ಫೈನಲಿ ಪೂಜೆ ಆಯಿತು. ನಾನು ಅಂದ್ಕೊಂಡಿದ್ದೆ ಮುಂದೊಂದು ದಿನ ಲೈಫಲ್ಲಿ ಕ್ಯೂವಲ್ಲಿ ನಿಂತು ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತೇ ಅದು ಆಗ್ಬಿಡ್ತು, ಏನಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಇವತ್ತು ಸ್ಪೆಷಲ್ ಎಂಟ್ರಿನೇ ಹೋಗಬೇಕಿತ್ತು. ಬಟ್ ಎಷ್ಟು ರಶಲ್ಲಿ ನಿಂತ್ಕೊಂಡು ಹೋಗಕ್ಕೆ ಅಮ್ಮ ನಿಜವಾಗ್ಲೂ ಲಿಟ್ರಲಿ ನೀವು ನಂಬ್ತೀರ ಬಿಡ್ತೀರ 2.5 ಅವರ್ ನಿಂತ್ಕೊಂಡು ಹೋಗಿರೋದು ಫಾರ್ ದ ಫಸ್ಟ್ ಟೈಮ್ಸ್. ಏನಿಲ್ಲ ಅಂದರೂ ನಾನು ಮಿನಿಮಮ್ ಒಂದು 40 ಸಲ ಬಂದಿದ್ದೀನಿ ದೇವಸ್ಥಾನಕ್ಕೆ. 40ರಿಂದ 45 ಸಲ, ಒಂದು 5 ವರ್ಷದಿಂದ ಬರ್ತಿದ್ದೀನಿ. ತಿಂಗ್ಳಿಗೊಂದ್ಸಲ ಬರ್ತಿದ್ದೆ. ಈಗ 3 ತಿಂಗಳಿಂದ ಬಂದಿರಲಿಲ್ಲ. ಫಸ್ಟ್ ಟೈಮ್ ನಾನು ಕ್ಯೂವಲ್ಲಿ ಹಿಂಗೆ ನಿಂತು ಹೋಗಿರೋದು. ಆದರೂ ದೇವರಾಣಿಗೂ ಇಷ್ಟು ದಿನ ಪೂಜೆ ಮಾಡಿಸೋದಕ್ಕೂ ಇವತ್ತಿಗೂ ಇನ್ನೂ ಸ್ವಲ್ಪ ಒಂಥರ ಖುಷಿ, ಪಾಸಿಟಿವ್ ವೈಬ್ಸ್. ಏನು ಸ್ಪೆಷಲ್ ಅಲ್ಲಿ ಪಾಪುಗೆ ನಮಗೆಲ್ಲ ಇಂತ ಕಟ್ಸ್ಕೊಳ್ಳೋಣ ಬಾ ಬೇಬಿ. ನಮ್ಮ ಬೇಬಿಗೆ ಪಾಪ ಹೊಟ್ಟೆ ಹಸ್ಬಿಟ್ಟೈತಾ. ಅಲ್ಲಿ ಕ್ಯೂವಲ್ಲಿ ನಿಂತು ಯಾರ್ಯಾರು ಏನೇನೋ ಪ್ರಸಾದ ಎಲ್ಲ ತಿನ್ನಿಸ್ತಾ ಇದ್ರು, ಎಲ್ಲ ತಿಂತಿದ್ದಾಳೆ. ಫೈನಲಿ ನನಗೆ ಬ್ಯಾಂಗಲ್ಸ್ ಎಲ್ಲ ಸಿಕ್ತು, ತುಂಬ ಖುಷಿ ಆಯಿತು. ಸೊ ಇವಾಗ ಕೈಗೆಲ್ಲ ಅದು ಏನಪ್ಪ ಏನು ಹೇಳ್ತಾರದು, ಎಂಥದಾರ ಅದು ದೃಷ್ಟಿದಾರ ಎಲ್ಲ ಕಟ್ಸ್ಕೊಳ್ಳೋಣ ಇವಾಗ ಬನ್ನಿ. ಬಟ್ ನಿಜವಾಗ್ಲೂ ಖುಷಿ ಆಯಿತು ಗೈಸ್. ಶಾಂಭವಿ ನಮಃ ಶಿವಾಯ ಶಾಂತಾಯ ಹಾರಾಯ ಪರಮಾತ್ಮನೆ ಪ್ರಾಣತಃ ಕ್ಲೇಶನಾಶಾಯ ಯೋಗೀನಾಂ ಪತೆಯನ್ನ. ಓ ಫೈನಲ್ಲಿ ಕಟ್ಸ್ಕೊಂಡು ಇಲ್ಲೋಡು ಐಶಿ ಬಂಗಲಿ. ಕಾರ್ತಿಕ್ ಹಾಕ್ಸ್ಕೊಂಡ ಎಲ್ಲಿ ಚೆನ್ನಾಗಿದೆ ಬಿಡು. ಐಶು ಬೇಬಿ ಕಟ್ಸೆ, ಬಲಗೈ ಕಟ್ಸು, ಎಡಗೈ ಕಟ್ಸು ಬೇಡ. ಇದು ಕಟ್ಟಿ ನಮ್ಮ ಬೇಬಿಗೆ ಎಡಗೈ ಕಟ್ಸು. ಐಶ್ವರ್ಯ ಐಶು ಬೇಬಿ ಯಾಕೆ ಕಟ್ಸ್ಕೊಳ್ಳೋದು ಅಂತ ಅವಳು. ನೀನು ಯಾವ ಥರ ಹಾಕ್ಸ್ಕೊತೀಯ? ಈ ಥರ ಹಾಕ್ಸ್ಕೊತೀಯ, ನನ್ನ ಥರ ಹಾಕ್ಸ್ಕೊಂತೀಯ? ಗೈಸ್ ಹೋಗೋಕ್ಕೂ ಮುಂಚೆ ನಾವು ಇಲ್ಲಿ ನೋಡಿ ಫ್ರೂಟ್ಸ್, ಅವನು ಪೈನಾಪಲ್ ತಗೊಂಡ, ನಾನು ಮತ್ತೆ ಅಕ್ಕ ಇಬ್ರು ವಾಟರ್ ಮೆಲನ್ ತಗೊಂಡ್ವಿ. ನಮ್ಮ ಬೇಬಿನೂ ತಿಂತಾ ಇದ್ದಾಳೆ. ಯಪ್ಪ ನಿಜವಾಗ್ಲೂ ಗೈಸ್ ಒಂದು ಸ್ವಲ್ಪ ಕೂತ್ಕೊಂಡ್ಬಿಟ್ರೆ ಎಷ್ಟು ನೆಮ್ಮದಿ ಗೊತ್ತಾ. ಕಿತ್ಕೊಂಡ್ಬಿಟ್ಲು. ಮಕ್ಳಿರೋನಾದ್ರೂ ಬಿಡ್ಬೇಕಲ್ವಾ ಸರ್? ಅಂದ್ರೆ ನಿಮ್ಗೆ ಯಾರನ್ನೂ ಬಿಡಂಗಿಲ್ಲ. ಎಷ್ಟು ಜನ ಅವ್ರಿಗೆ ಗೊತ್ತಾ ಮಕ್ಳವ್ರು, ನಿಮ್ಗೆ ಗೊತ್ತಿಲ್ಲ ಇಷ್ಟು ವರ್ಷ ಬರಬಾರ್ದು ಅಂತ ಮಕ್ಳು ಎತ್ಕೊಂಡು ಬಿಡ್ಬೇಕು, ನಿಮ್ಗೆ ಗೊತ್ತಾಗಲ್ವಾ? ಅವ್ರು ಅದೇ ಡೈಲಾಗೆ ಅವ್ರು ಹೇಳೋದು. ನಮ್ಗೆ ಗೊತ್ತಿಲ್ಲ ಇಷ್ಟು ವರ್ಷ. ಬೇಬಿ ಎಲ್ಲಿಮ್ಮ ಬೇಬಿ ಸಿ ವಾ. ಇದು ಓಕೆ ಅದನ್ನ ಹಾಕು. ಏ ಬೇಡ, ಇದೇ ಚೆನ್ನಾಗಿ ಕಾಣಿಸುತ್ತೆ. ಐಶು ಬೇಬಿ ಕಾರ್ತಿಕ್ ಇದು ಚೆನ್ನಾಗಿದೆ. ಎಲ್ಲಿ ಬೇಬಿ? ವಾ ನೋ ಬೇಬಿ. ಅರೆ ಬೇಬಿ ಇಲ್ಲಿ ಐಶು. ಐಶು ಅದೇ ಇರ್ಲಿ ಬಿಡು, ಪಿಂಕ್ ಇರ್ಲಿ. ಇದು ವಿಗ್ರಹ ತಗೊಳ್ಳೋಣ ಅಂತ ಬಂದಿದ್ದೀವಿ ಗೈಸ್. ಶಲ್ನಿ ಇದು ಹೋಲ್ಡ್ ಮಾಡೋ ಒಂಚೂರು ಪ್ಲೀಸ್. ಇಲ್ಲಿ ನೋಡಿ ಗೈಸ್ ಇದು. ಬಟ್ ಅವ್ರು ಎಷ್ಟು ಹೇಳ್ತಿದ್ದಾರೆ ಗೊತ್ತಾ? ಇದು 1300 ರೂಪಾಯಿ ಹೇಳ್ತವ್ರೆ. ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ವಿಗ್ರಹಗಳಿದೆ. ಬಟ್ ನಮ್ಮನೆಗೆ ಚಾಮುಂಡೇಶ್ವರಿ ಇದು ಬೇಕು. ನಮ್ಮ ಮನೇಲಿ ಇದೆ, ಅದು ಬಟ್ ಇದಾಗ್ಬಿಟ್ಟಿದೆ. ಇದೆಷ್ಟು ಕೇಳು? ಸೇಮ್ ಎರಡೂನಾ? ಬಟ್ ಕಲರ್ ಹೋಗಲ್ಲ ಅಂತಿದಾರಲ್ಲ. ಇವಾಗ ನಾವು ಚಾಮುಂಡೇಶ್ವರಿ ತಾಯಿದು ವಿಗ್ರಹ ತಗೊಳಕ್ಕೆ ಅಂತ ಬಂದಿದ್ದೀವಿ. ಇವರು ಸರ್ ಹೇಳ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಪಿತಾಂಬರಿ ನಮ್ಮನೇಲಿ 2 ವೀಕ್ಗೆ ಒಂದ್ಸಲ ವಾಶ್ ಮಾಡ್ತೀವಿ ಎಲ್ಲದು. ಅಂದರೆ ಯಾವುದದು ದೀಪಗಳು ಅದು ಇದು ದೇವರೆಲ್ಲ. ಸೊ ಇದನ್ನು ಕೂಡ ಕ್ಲೀನ್ ಮಾಡ್ತೀವಿ. ನೆಕ್ಸ್ಟು ನಾವು ಕ್ಲೀನ್ ಮಾಡಬೇಕಾದ್ರೆ ಹುಣಸೆ ಹಣ್ಣು ಮತ್ತು ಪಿತಾಂಬರಿ ಪೌಡ್ರ್ ಹಾಕಿ ಕ್ಲೀನ್ ಮಾಡ್ತೀವಿ. ಸೊ ನಮ್ಮನೇಲಿರೋದು ಆಲ್ರೆಡಿ ಬಣ್ಣ ಹೋಗ್ಬಿಟ್ಟಿದೆ. ಅದಕ್ಕೆ ನಾನು ಈ ಸರ್ನ ಕೇಳ್ತಾ ಇದ್ದೀನಿ. ಅವರೇ ಹೇಳ್ತಾ ಇದ್ದಾರೆ ಬಣ್ಣ ಹೋಗಲ್ಲ ಅಂತ. ಪಕ್ಕ ಇದು ಬಣ್ಣ ಹೋಗಲ್ಲ ಅಲ್ವಾ ಸರ್? ಏನಾದರೂ ಬಣ್ಣ ಹೋದರೆ
ಇವ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ನನಗೆ ನೆಕ್ಸ್ಟ್ ಟೈಮ್ ಬಂದಾಗ ವಾಪಸ್ ಕೊಟ್ಬಿಟ್ಟು ಡಬಲ್ ಅಮೌಂಟ್ ವಾಪಸ್ ವಿಗ್ರಹ ಅಲ್ಲದೆ ಇನ್ನೂ ಡಬಲ್ ಅಮೌಂಟ್ ಕೂಡ ಕೊಡ್ತಾರಂತೆ. ಸೊ ಓಕೆ, ನಂಬಿಕೆ ಮೇಲೆ ತೊಗೊಂಡು ಹೋಗ್ತಾ ಇದ್ದೀವಿ ಗೈಸ್. ತಗೊಳ್ಳಿ ಅಂಕಲ್, ಇದನ್ನ ಪ್ಯಾಕ್ ಮಾಡಿ, ಒಳ್ಳೆ ಮನಸ್ಸಿಂದ ಪ್ಯಾಕ್ ಮಾಡಿ. ಚಾಮುಂಡೇಶ್ವರಿ ತಾಯಿ ನಮ್ಮ ಮನೆಗೆ ಒಳ್ಳೆ ಮನ್ಸು ಮಾಡಿ ಬರಲಿ. ಐಶಿ ತೊಗೊಂಡ್ಬಿಟ್ರೆ ಐಶುಗೆ ಫೈನಲ್ ಆಗಿ ಐಶು ಬೇಬಿಗೆ ಇದು ಕ್ಯೂಟಿ ಬೇಬಿಗಿದು. ನೀನೇನು ತಗೊಳ್ಳೆ ಶಾಲಿನಿ? ಗೂಬೆ ನಿನಗೆ ಏನು ಬೇಕು ಅದು ತಗೋ ಅಂದಿದ್ದು. ಗೈಸ್ ನಾನೇನು ಕೊಡ್ಸೋದೇ ಇಲ್ಲ ಅವಳಿಗೆ, ನಾನೇನು ಕೊಡ್ಸೋದೇ ಇಲ್ಲ ಅನ್ನೋ ಥರ ಆಡ್ತಾಳೆ ಗೊತ್ತಾ ನಮ್ಮ ಅಕ್ಕ. ಕೊಡಿಸ್ತೀಯ, ಎಲ್ಲನೂ ಕೊಡಿಸ್ತೀಯ, ನಾನು ಏನು ಇಲ್ಲ ಅಂತ ಹೇಳಿಲ್ಲ, ನಾನು ಇದಾಕತ್ತೀನ ಅಂತ ಕೇಳಿ ಏನು ಬೇಕು ತಗೊಳ್ಳೆ ಅಂದಿದ್ದು ನಿನಗೆ. ಗೈಸ್ ಈ ಟೋಪಿಗೆ, ನಮ್ಮ ಐಶು ಟೋಪಿಗೆ 120 ರೂಪಾಯಿ ಅಂತೆ. ಆಂಟಿ ಅದು ಚಿಕ್ಕ ಪಾಪು ಟೋಪಿ ಅಲ್ವಾ? ಚಿಕ್ಕ ಪಾಪು ಟೋಪಿ. ಇದನ್ನೇ ಕಮ್ಮಿ ಮಾಡ್ಕೊಂಡು ಕೊಡಿ ಪಾಪ. ನಮ್ಮ ಐಶು ಬೇಬಿ ಇಷ್ಟಪಟ್ಟು ತಗೊಂಡವಳೆ ಇದನ್ನ. ನಾನು ಹಾಕೊಂಡ್ರೆ ಹೆಂಗೆ ಕಾಣ್ತೀನಿ? ಅಯ್ಯೋ, ನಾನು ಈ ಥರ ಕಮ್ಮಂಗಿ ಚೇಷ್ಟೆಗಳು ಮಾಡ್ತಿರ್ತೀನಿ, ಡೋಂಟ್ ವರಿ. ಓಕೆ ಬಿಡಿ. ಮಗ್ಳಿಗೆ ಇವತ್ತು ನಾನು ಇದು ಗಿಫ್ಟ್ ಕೊಡ್ತಾ ಇದ್ದೀನಿ. ತೋರ್ಸೆ ಈ ಕಡೆಗೆ, ಅದನ್ನ ಮುಖ ತೋರ್ಸೆ. ಅಯ್ಯೋ ಕಿತ್ತಾಕ್ಬಿಡ್ತಾಳೆ 2 ದಿನ ಅವಳು. ಅಂಕಲ್ ಅದು ತಗೊಂತಿದ್ದೀವಿ, ಫೈನಲ್ ರೇಟ್ ಹೇಳ್ಬಿಡಿ. ಹೇಳಿ ಅಣ್ಣ. ಕರೆಕ್ಟಾಗಾದ್ರೂ ಮುಖ ತೋರ್ಸೆ, ಗಣೇಶನ ಮುಖ. ಗಣೇಶ ತಾನೇ ಅದು ಕಾರ್ತಿಕ್? ಸಾರಿ, ಆನೆನಾ? ಬಟ್ ಇಟ್ಸ್ ಲುಕ್ ಲೈಕ್ ಎ ಗಣೇಶ ಓನ್ಲಿ, ನೋ ಬೇಬಿ. ಬಿಡಿ, ಏನ್ ಮಾಡಕ್ಕಾಗಲ್ಲ. ಐಶು ಬೇಬಿ ನೀಕು ಕಾವಾಲ. ಗೈಸ್ ಇಲ್ಲಿ ಎಳ್ಳೀರು ಕುಡಿಯೋಣ ಅಂತ ನಿಲ್ಸಿದ್ವಿ. ಒಂದು 30 ರೂಪಾಯಿ, ಬೆಂಗಳೂರಲ್ಲಾದರೆ 70 ರೂಪಾಯಿ. ಹೇಳಿದ್ದೀನಿ ಅಲ್ವಾ ನಾನು ಡೈಲಿ ಎಳ್ಳೀರು ಕುಡಿದು ಅಭ್ಯಾಸ ಅಂತ. ಸೊ ಎಳ್ಳೀರು ಇಲ್ಲದೆ ನಂಗೆ ಆಗಲ್ಲ ಅಲ್ಲ, ಅದಕ್ಕೆ ಆ ಎಳ್ಳೀರು ಕುಡ್ದಾದ್ಮೇಲೆ 5 ಎಳ್ಳೀರನ್ನ ಪಾರ್ಸಲ್ ಮಾಡಿಸ್ಕೊತಾ ಇದ್ದೀನಿ. ನೋಡಿ, ಒಂದು 30 ರೂಪಾಯಿ. ಸ್ಯಾರಿ ಚೆನ್ನಾಗಿದೆಯಾ ಗೈಸ್? ನೀವು ನನ್ನ ಸ್ಯಾರಿ ನೋಡಿಲ್ಲ ಅಲ್ವಾ? ರೈಟ್. ನಾವು ಬೆಂಗಳೂರು ಮನೆಗೆ ಹೋಗೋಣ. ಏನು ಶಾಲಿನಿ ಬಿಟ್ಬಿಟ್ಟು ಐತಿಯೇನೆ, ನಾವು ಕರ್ಕೊಂಡು ಹೋಗ್ತೀನಿ. ಐಶು ನಾನಿದ್ರೆ ಇರ್ತಾಳೆ. ನೋ ಬೇಬಿ, ಸುಮ್ಮನೆ ಹೊಡಿತೀನಿ ನನ್ನ ಬೆಬ್ಬಿಗೆ ಹೊಡಿಯೋದು. ನನ್ನ ಬಂಗಾಳಿ ಹೊಡಿಯೋಲ್ಲ ಬರೋಣ. ಎಲ್ರಿಗೂ ಗೊತ್ತು ನಾನು ಎಷ್ಟು ನನ್ನ ಬಂಗಾಳಿನ ಇಷ್ಟಪಡ್ತೀನಿ ಅಂತ. ಏಯ್ ಮೂದೇವಿ, ಇಲ್ಲಿ ನೋಡು ಐಶು. ಐಶು ಮಮ್ಮಿ ಗುರ್ಬಿಟ್ಲು, ಮಮ್ಮಿ ಗುರ್ಬಿಟ್ಲು. ನನ್ನ ಜೀವ ಕಣಮೈತು. ಐಶು ಬಂಗಾಳಿ ಹೋಗೋಣವ ಬೆಂಗಳೂರಿಗೆ. ಐಶು ಬೆಂಗಳೂರಿಗೆ ಹೋಗೋಣವ. ಅಯ್ಯ ವೈರ್ ಬಿಡು ನೀನ್ ನೆಟ್ಟಿಗೆ. ಇಲ್ಲಿ ನೋಡು ಮಾತಾಡು. ಕಿತಪತಿ ಹೆಂಗ್ ಸೈ, ಕಿತಪತಿ ಹೆಂಗ್ ಸೈ. ಅವ್ವ ನನ್ನ ಮಗಳನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೇ ಬೇಜಾರು. ನಿದ್ದೆ ಇಲ್ಲ, ನೆನ್ನೆ ಎಲ್ಲ ನನ್ನ ಮಗಳನ್ನ ನೋಡ್ತೀನಿ ಅನ್ನೋ ಖುಷಿಗೆ. ಏಯ್ ನೆಟ್ಟಿ ಕುತ್ಕೋ. ಅಕ್ಷಿ ನೋಡು, ನಾನು ಹೇಳಿದೆಲ್ಲ ನಿಜ ಕಣವ್ವ. ನೆನ್ನೆ ನಿನ್ಗೋಸ್ಕರ ನಾನು ನಿದ್ದೆ ಮಾಡಿಲ್ಲ. ಅಕ್ಷಿ ನೋಡಲ್ಲಿ, ನನ್ನ ಮಗಳನ್ನ ನೋಡ್ತೀನಿ ಅನ್ನೋ ಖುಷಿಗೆ ನಿದ್ದೆನೇ ಮಾಡಲಿಲ್ಲ ನಾನು. ಅಯ್ಯೋ ಅಯ್ಯೋ ಅಯ್ಯೋ, ಸಾಕ್ಸ್ ಬಿಚ್ಚರ್ ಕೊಡ್ತೀನಿ ಕಪಲ್ ಕೇಳ. ಎಲ್ರಿಗೂ ಹೈ ಮಾಡ್ಬಿಡವ. ಬಾಯ್. ಆದಷ್ಟು ಬೇಗ ನಾನು ನಮ್ಮ ಚಿಕ್ಕಿ ಬ್ಲಾಗ್ ಅಲ್ಲಿ ಬರ್ತೀನಿ. ನೆಕ್ಸ್ಟ್ ವೀಕ್ ನಾವು ಮಮ್ಮಿ ಮನೆಗೆ ಬರ್ತಿದೀವಿ. ಬ್ರೀಜು ಅಣ್ಣನ ಬರ್ಡೇಗೆ ಬರ್ತಿದೀವಿ ನಾವು. ಬಾಯ್ ಎಲ್ಲರಿಗೂ ಬಾಯ್. ನಾನು ಮಲ್ಕೋತಿದ್ದೀನಿ ಇವಾಗ ಅಂತ ಹೇಳವ. ಹೇಳ್ಬಿಟ್ಟು ಜೀವ. ಬ್ರೀಜು ಅಣ್ಣ ಇಲ್ಲವ? ಬ್ರೀಜು ಅಣ್ಣ ಎಲ್ಲಿ ಬಂಗಲ್ಲಿ? ಹೊರ್ತೋಗೋತಿದ್ಕ ಎನ್ ಜೀವಕ್ಕೆ. ಗೈಸ್ ಫೈನಲಿ ಟೆಂಪಲಿಗೆ ಬಂದಿದ್ದು ಎಲ್ಲ ಮುಗೀತು. ಎಲ್ಲ ಪ್ರತಿಯೊಂದು ಆಯಿತು. ಜೋಳ ತಿಂದಾಯಿತು,
ಮತ್ತು ಏನದು ಕಲ್ಲಂಗಡಿ ಅಂತ ತಿಂದ್ವಿ, ಪೈನಾಪಲ್ ತಿಂದ್ವಿ, ಪ್ರತಿ ಎಲ್ಲ ಆಯಿತು. ಹೋಗ್ತಾ ಇದ್ದೀವಿ ಇವಾಗ. ನಾನು ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ, ಯಾಕೆಂದರೆ ನಮ್ಮ ಶಾಲೆನ ಡ್ರಾಪ್ ಮಾಡಿ ಮತ್ತು ನಾನು ಶಂಕರೇಗೌಡ ಅವ್ರಿಗೆ ಸ್ವಲ್ಪ ತೋರಿಸ್ಬೇಕಿತ್ತು. 5 ರೂಪಾಯಿ ಡಾಕ್ಟ್ರ್ ಅಂತ ಹೇಳ್ತಾರಲ್ಲ ಅವರು. ನನಗೆ ಪಾಪ ಸ್ವಲ್ಪ ಸ್ಕಿನ್ ಏನೋ ಅಲರ್ಜಿ ಥರ ಆಗಿದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು, ಟಾಟಾ, ಬಾಯ್ ಬಾಯ್. ಬಾಯ್ ಮಾಡಿ ಶಲ್ಲಿ. ಇಷ್ಟ ಆಯ್ತಾ ನಿಜ ನಮ್ಮ ಜೊತೆ ಬಂದಿದ್ದು? ಸ್ವಲ್ಪ ಕಷ್ಟ ಆಯ್ತು. ಅಫ್ಕೋರ್ಸ್ ಕಷ್ಟ ಆಗೇ ಆಗಿರುತ್ತೆ, ಯಾಕೆಂದ್ರೆ ನಾವ್ ಇವತ್ತು ನಡ್ಕೊಂಡು ದರ್ಶನ ಮಾಡಿರೋದು, ನಿಂತ್ಕೊಂಡು. ಇಷ್ಟದಲ್ಲೂ ಕಷ್ಟಪಟ್ಟು ದರ್ಶನ ಆಯ್ತು. ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಚಾಮುಂಡೇಶ್ವರಿ ತಾಯಿ ಯಾವ ಕಲರ್ ಸೀರೆ ಹಾಕಿದ್ಲು ಹೇಳು? ರೆಡ್. ಏಕೆ ಆಲೆ ಎಲ್ಲ ಕುಯ್ಕೊಂಡ್ಬಿಟ್ಟೈತಾ? ಹೋಗ್ಲಿ ಬಿಡು, ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಗೈಸ್, ತುಂಬಾ ಜನ ಕೇಳ್ತಾ ಇದ್ರಲ್ಲ, ಹೇಳೋದ್ ಮರ್ತೆ. ನನ್ನ ಲಿಪ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಲಿಪ್ಸ್ಟಿಕ್ ಹಾಕಿರೋ ಥರನೇ ಇದೆ ಅಲ್ವಾ ಕಾರ್ತಿಕ್? 1 ಸೆಷನ್ಗೆ ಇಷ್ಟೊಂದಿದೆ, ಇನ್ನು 2 ಸೆಷನ್ಗೆ ಎಷ್ಟು ರಿಸಲ್ಟ್ ಬರ್ಬೋದು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್.